ನಾ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರೆ ಎಂಥ ಭಾಗ್ಯದಲ್ಲಿ ನಮ್ಮ ಯಾವುದೋ ಪ್ರಕಾರದಿಂದ ನಾವು ಭಗವಂತನ ಒಂದು ಅನುಸಂಧಾನದಲ್ಲಿರುವ ಅಭ್ಯಾಸ ಮಾಡೋದು. ನಮ್ಮಲ್ಲಿ ದೋಷದ ಉಪಲ್ಯವ ವಿಕಾರ ವಾಸನೆಗಳವ ಇಟ್ಕೋಬಲ್ವ. ನಾವು ಭಗವಂತ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಅವು ನಿಧಾನವಾಗಿ ತಾವ ಹೋಗ್ತಾವ. ಅವನು ಹೊರಗೆ ಹಾಕೋ ಪ್ರಯತ್ನ ಮಾಡೋದ್ರಾಗ ಏನಾಗ್ತಿರ್ತೀವಿ, ಯಾಕಂದ್ರೆ ಅಷ್ಟು ನಾವು ಬಲಾಢ್ಯರ್ತಾವ. ನಾಮಸ್ಮರಣೆ ನಡೀತು ಅಂದ್ರೆ ಅವತ್ತನ್ನೆಲ್ಲ ಇವರ ಪ್ರಭಾವ ಕಡಿಮೆ. ಆದ್ದರಿಂದ ಬೆಳಗಿನಿಂದನೂ ಇವತ್ತು ಬೆಳಗಿನಿಂದ ಏನೋ ಪ್ರಶ್ನೆನೇ ಇಲ್ಲ, ಹಗಲು ರಾತ್ರಿ ಸಂಬಂಧನೇ ಇಲ್ಲ. ಕಾಲಾತೀತವಾಗಿರ್ತಕ್ಕಂಥ ಈ 108 ಗಂಟೆಗಳ ಒಂದು ಅಖಂಡ ಹನುಮಾನ್ ಚಾಲಿಸ ಪಾಠ ನಡೀತು. ಇದರಲ್ಲಿ ನೀವು ಭಾಗ್ಯವಹಿಸಿರ್ತಕ್ಕಂಥ ನೀವು ನಿಜವಾಗಿ ನಾವು ನಮ್ಮ ತಾಯಿಗೆ ಹೊಟ್ಟಿಗೆ ಹುಟ್ಟಿದ್ದು ಸಾರ್ಥಕ. ಯಾಕಂದ್ರೆ ಇಷ್ಟಕ್ಕಾಗೆ ಹುಟ್ಟಿ ಬಂದ್ರು ನಾವು. ಇದಕ್ಕಿಂತ ಹೆಚ್ಚಿನ ಏನೇನು ಮಾಡ್ಲಿಕ್ಕೆ ಹುಟ್ಟಿ ಬಂದಿಲ್ಲ. ನನ್ನ ಮಗನಿಗೆ ಬಹಳಷ್ಟು ಓದುವಂಗ ಆಶೀರ್ವಾದ ಮಾಡ್ರಿ. ಓದ್ಲಿಕ್ಕೆ ಬಂದಿಲ್ಲ, ನಾವು ನೌಕರಿ ಮಾಡ್ಲಿಕ್ಕೆ ಬಂದಿಲ್ಲ.